ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಪಾರ್ಶ್ವವಾಯು ದಿನಾಚರಣೆ ಹಿನ್ನೆಲೆ ಪಾರ್ಶ್ವವಾಯು ರೋಗದಿಂದ ಗುಣಮುಖರಾದ ರೋಗಿಗಳಿಗೆ ಆದರ್ಶ ಆಸ್ಪತ್ರೆ ವತಿಯಿಂದ ಸನ್ಮಾನ. ಸರ್ಕಾರಿ ನೌಕರರ ದಿನಾಚರಣೆ ಅಂಗವಾಗಿ ಅಕ್ಟೋಬರ್ 31ರಂದು ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಅಕ್ಟೋಬರ್ 31ರಂದು ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಆಸ್ಪತ್ರೆ ಉದ್ಘಾಟಿಸಲಿರುವ ಸಚಿವ ಪ್ರಿಯಾಂಕ್ ಖರ್ಗೆ. ಅಕ್ಟೋಬರ್ 31ರಂದು ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಎಲ್ಲರ ಅಂಬೇಡ್ಕರ್ ನಾಟಕ ಪ್ರದರ್ಶನ. ಈಗ ವಾರ್ತೆಗಳ ವಿವರ. ಪಾರ್ಶ್ವವಾಯು ದಿನದ ಅಂಗವಾಗಿ ನಗರದ ಆದರ್ಶ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಪಾರ್ಶ್ವವಾಯು ರೋಗದಿಂದ ಗುಣಮುಖರಾದ ರೋಗಿಗಳಿಗೆ ಸನ್ಮಾನಿಸಲಾಯಿತು. ಇಂದು ಪಾರ್ಶ್ವವಾಯು ದಿನದ ಅಂಗವಾಗಿ ನಗರದ ಆದರ್ಶ ಆಸ್ಪತ್ರೆಯಲ್ಲಿ ಪಾರ್ಶ್ವವಾಯು ಚಿಕಿತ್ಸೆ ಪಡೆದುಕೊಂಡ ಗುಣಮುಖರಾದ ರೋಗಿಗಳಿಗೆ ಆದರ್ಶ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಶ್ವೇತಾ ಆಲೋಕ್ ಪಾಟೀಲ್ ಮತ್ತು ಡಾಕ್ಟರ್ ಆಲೋಕ್ ಸಿ ಪಾಟೀಲ್ ಅವರು ಸನ್ಮಾನಿಸಿದರು. ಬಳಿಕ ಪಾರ್ಶ್ವವಾಯು ರೋಗದ ಕುರಿತು ಆದರ್ಶ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಶ್ವೇತಾ ಆಲೋಕ್ ಪಾಟೀಲ್ ಅವರು ಮಾತನಾಡಿ, ಪಾರ್ಶ್ವವಾಯು, ಸ್ಟ್ರೋಕ್, ಮೆದುಳಿಗೆ ರಕ್ತದ ಪೂರೈಕೆಯಲ್ಲಿ ಅಡಚಣೆ ಉಂಟಾಗದ ಅಥವಾ ಮೆದುಳಿನಲ್ಲಿ ರಕ್ತನಾಳ ಒಡೆದಾಗ ಪಾರ್ಶ್ವವಾಯು ರೋಗ ಉಂಟಾಗುತ್ತದೆ. ಇದರಿಂದ ಮೆದುಳಿನ ಕೋಶಗಳು ಹಾನಿಗೊಳ್ಳುತ್ತವೆ ಮತ್ತು ದೇಹದ ಒಂದು ಭಾಗದಲ್ಲಿ ಸ್ನಾಯುಗಳ ಶಕ್ತಿ ಮತ್ತು ನಿಯಂತ್ರಣ ಕಳೆದುಕೊಳ್ಳುತ್ತವೆ. ಇದರ ಮುಖ್ಯ ಲಕ್ಷಣಗಳೆಂದರೆ ದೇಹದ ಒಂದು ಬದಿಯಲ್ಲಿ ದೌರ್ಬಲ್ಯ, ಮಾತಿನಲ್ಲಿ ತೊಂದರೆ, ದೃಷ್ಟಿ ಸಮಸ್ಯೆಗಳು, ತಲೆ ತಿರುಗುವಿಕೆ ಮತ್ತು ತೀವ್ರ ತಲೆನೋವು ಈ ಲಕ್ಷಣಗಳು ಕಂಡುಬರುತ್ತವೆ. ತಕ್ಷಣ ವೈದ್ಯಕೀಯ ಚಿಕಿತ್ಸೆ ಅತ್ಯಗತ್ಯ. 4ರಿಂದ 6 ಗಂಟೆಗೊಳಗೆ ಚಿಕಿತ್ಸೆ ನೀಡಿದರೆ ಗಂಭೀರ ಹಾನಿಯನ್ನು ಕಡಿಮೆ ಮಾಡಬಹುದು ಎಂದು ಖ್ಯಾತ ವೈದ್ಯ ಡಾಕ್ಟರ್ ಶ್ವೇತಾ ಪಾಟೀಲ್ ತಿಳಿಸಿದರು. ಪಾರ್ಶ್ವವಾಯುವಿನ ಪ್ರಕಾರಗಳು ನೋಡುವುದಕ್ಕಾಗಿ ಇಸ್ಕೆಮಿಕ್ ಸ್ಟ್ರೋಕ್, ಇದು ರಕ್ತ ಹೆಪ್ಪುಗಟ್ಟುವಿಕೆ ಅಥವಾ ಪ್ಲೇಗ್ನಿಂದಾಗಿ ರಕ್ತನಾಳಗಳಿಗೆ ಅಡಚಣೆಯಾದಾಗ ಸಂಭವಿಸುತ್ತದೆ. ಹೇಮರಾಜಿಕ್ ಸ್ಟ್ರೋಕ್, ಮೆದುಳಿನ ರಕ್ತನಾಳ ಒಡೆದ ಅಥವಾ ಸೋರಿಕೆಯಾದಾಗ ರಕ್ತಸ್ರಾವವಾಗಿ ಸಂಭವಿಸುತ್ತದೆ. TIA ಅಥವಾ ಮಿನಿ ಸ್ಟ್ರೋಕ್, ಇದು ತಾತ್ಕಾಲಿಕವಾಗಿ ರಕ್ತ ಪೂರೈಕೆಯಲ್ಲಿ ಅಡಚಣೆಯಾದಾಗ ಸಂಭವಿಸುತ್ತದೆ. ಈ ರೋಗದ ಅಪಾಯಕಾರಿಯಾಗಿ ಅಂಶಗಳು ಅಧಿಕ ರಕ್ತದೊತ್ತಡ, ಮಧುಮೇಹ, ಅಧಿಕ ಕೊಲೆಸ್ಟ್ರಾಲ್, ಧೂಮ್ರಪಾನ ಮತ್ತು ಮದ್ಯಪಾನ, ಬೊಜ್ಜು ಅಥವಾ ದೈಹಿಕ ನಿಷ್ಕ್ರಿಯತೆ ಕಂಡರೆ ಆದರ್ಶ ಆಸ್ಪತ್ರೆಯ ಹೆಲ್ತ್ ಲೈನ್ ನಂಬರ್ 9964144800 ಕರೆ ಮಾಡಿ ಎಂದು ಮನವಿ ಮಾಡಿಕೊಂಡರು. ಆಚರಣೆ ನಿಮಿತ್ತ ಆದರ್ಶ ಹಾಸ್ಪಿಟಲ್ನಲ್ಲಿ ನಾವು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಇವತ್ತು ಸ್ಟ್ರೋಕ್ ಅಂದರೆ ಏನು, ಬ್ರೈನಿಗೆ ಸ್ಟ್ರೋಕ್ ಹ್ಯಾಂಗೆ ಬರುತ್ತೆ, ಯಾರಿಗಾಗುತ್ತೆ, ಇದರದ್ದು ಲಕ್ಷಣ ಅಂದರೆ ಏನು, ಸ್ಟ್ರೋಕ್ ಬಂತು ಅಂದ್ರೆ ನಾವು ಸ್ವಲ್ಪ ಸ್ಟ್ರೋಕ್ ಬಂತಂದ್ರೆ ನಾವು ಹ್ಯಾಂಗೆ ನಮ್ಗೆ ಗೊತ್ತಾಗಬೇಕು, ಇದು ವಿಷಯದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಇವಾಗೂ ನಮ್ಮದು ಸ್ಟ್ರೋಕ್ ಆಗಿ ಸರ್ವೈವ್ ಆಗಿದ್ದು ಮತ್ತು ಪೂರ್ತಿ ರಿಕವರಿ ಆಗೋದು ಪೇಷಂಟ್ಸ್ ಕೂಡ ಬಂದಿದ್ದಾರೆ. ಅವ್ರದ್ದು ಅನುಭವ ಹೇಳಿಕೊಟ್ಟಿದ್ದಾರೆ ಮತ್ತು ಅದು ಒಂದು ಅವ್ರ ಕಡೆಯಿಂದ ನಮ್ಮದು ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಇನ್ನೂ ಜಾಸ್ತಿ ಸ್ಟ್ರೋಕ್ ಅಥವಾ ಬ್ರೈನು ಇದು ಪಾರ್ಶ್ವವಾಯು ಆಗಿದ್ದು ಪೇಷಂಟ್ಸ್ಗೆ ಟ್ರೀಟ್ ಮಾಡೋಕ್ಕೂ ನಮ್ಮದು ಸ್ಫೂರ್ತಿ ಸಿಗುತ್ತೆ.
ಈಗ ಸ್ಟ್ರೋಕ್ ಅಂದರೆ ಏನು? ಸ್ಟ್ರೋಕ್ ಅಂದರೆ ಮೆದುಳುದು ರಕ್ತನಾಳ ಮುಚ್ಕೊಂಡು ಅಥವಾ ಒಡ್ಕೊಂಡು ಮೆದುಳುದು ಜೀವಕೋಶಗಳು ಹಾನಿ ಆಗೋದು ಅಂದ್ರೆ ಸ್ಟ್ರೋಕ್ ಅಂದ್ರೆ ಬ್ರೈನ್ ಅಟ್ಯಾಕ್ ಅಥವಾ ಪಾರ್ಶ್ವವಾಯು ಅಥವಾ ಲಕ್ವಾ ಅಂತ ಕೂಡ ಅದಕ್ಕೆ ಹೇಳ್ತೀವಿ. ಈಗ ಲಕ್ವಾದು ಲಕ್ಷಣ ಹ್ಯಾಂಗೆ ಗೊತ್ತಾಗಬೇಕು? ಅದಕ್ಕೆ ಒಂದು ನೆಮೋನಿಕ್ ನಾವು ಮಾಡೀವಿ. ಅದಕ್ಕಂದ್ರೆ ಬಿ ಫಾಸ್ಟ್. ಬಿ ಅಂದರೆ ಬ್ಯಾಲೆನ್ಸ್ ಅಂದರೆ ಜೋಲಿ ಹೋಗೋದು, ನಡೆಯೋಕ್ಕಾಗೋದಿಲ್ಲ. ಇ ಅಂದರೆ ಐ ಅಂದರೆ ವಿಷನ್ ಸಿಂಪ್ಟಮ್ಸ್ ಅಂದರೆ ಕಣ್ಣು ಕಾಣಿಸೋದಿಲ್ಲ, ಒಂದು ಸೈಡ್ ಪೂರ್ತಿ ಕತ್ತಲು ಕಾಣಿಸುತ್ತೆ ಅಥವಾ ಎರಡೆರಡು ಕಾಣಿಸುತ್ತೆ ಅಂದರು. ಆದ ನಂತರ ಎಫ್ ಅಂದರೆ ಫೇಸ್ ಡೆವಿಯೇಷನ್ ಅಂದರೆ ಮುಖ ವಂಕಾಗೋದು. ಆದ ನಂತರ ಆರ್ಮ್, ಎ ಅಂದರೆ ಆರ್ಮ್ ವೀಕ್ನೆಸ್ ಅಂದರೂ ಕೈಕಾಲು ಕಮ್ಜೋರಿ ಆಗೋದು. ಆದ ನಂತರ ಎಸ್ ಅಂದರೆ ಸ್ಪೀಚ್ ಡಿಫಿಕಲ್ಟಿ ಅಂದರೆ ಮಾತು ಬರಲ್ಲ, ಮಾತಾಡೋದು ತಿಳಿಯಲ್ಲ, ಅದಕ್ಕೆ ನಾವು ಸ್ಪೀಚ್ ಡಿಫಿಕಲ್ಟಿ ಅಂತ ಹೇಳ್ತೀವಿ. ಲಾಸ್ಟಲ್ಲಿ ಟೈಮ್, ಟಿ ಫಾರ್ ಟೈಮ್ ಅಂದರೆ ಟೈಮ್ ಈಸ್ ಬ್ರೈನ್. ಯಾಕಂದರೆ ಎಷ್ಟು ಬೇಗ ನೀವು ಪೇಷಂಟಿಗೆ ಹಾಸ್ಪಿಟಲಲ್ಲಿ ಕರ್ಕೊಂಡು ಹೋಗ್ತೀರಿ ಅಷ್ಟು ಬೇಗ ಟ್ರೀಟ್ಮೆಂಟ್ ಸಿಗುತ್ತೆ, ಅಷ್ಟು ಬೇಗ ರಿಕವರಿ ಆಗುತ್ತೆ. ಎಷ್ಟು ಟೈಮ್ ವೇಸ್ಟ್ ಮಾಡ್ತೀರಿ ಅಷ್ಟು ಒಂದು ನಿಮಿಷನಾಗ 1 ಮಿಲಿಯನ್ ಜೀವಕೋಶಗಳು ಹಾನಿ ಆಗುತ್ತೆ. ಅದರದಿಂದ ಪೇಷಂಟು ಜೀವನ ಕೂಡ ಹಾಳಾಗುತ್ತೆ. ಅದಕ್ಕೆ ನೀವು ಎಷ್ಟು ಬೇಗ ಪೇಷಂಟಿಗೆ ಕರ್ಕೊಂಡು ಬನ್ನಿ. ಇಲ್ಲಿ ಆದರ್ಶ್ ಹಾಸ್ಪಿಟಲಲ್ಲಿ ನಾವು ಎಲ್ಲ ಥರ ಸ್ಟ್ರೋಕ್ದು ಚಿಕಿತ್ಸೆ ನಾವು ಕೊಡ್ತೀವಿ. ಎಲ್ಲ ಥರ ಟ್ರೀಟ್ಮೆಂಟ್, ಅಡ್ವಾನ್ಸ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ರಕ್ತ ಹೆಪ್ಪುಗಟ್ಟಿದ್ದು ರಕ್ತ ಕರ್ಗ ಸಲುವಾಗಿ ನಾವು ಇಂಜೆಕ್ಷನ್ ಏನು 1 ಅವರ್ ಅಥವಾ 4.5 ತಾಸು ಒಳಗೆ ಪೇಷಂಟ್ ಬಂದಂದ್ರೆ 1 ಅವರ್ ಗೋಲ್ಡನ್ ಅವರ್ ತಾಸು ಒಳಗೆ ಬಂತಂದ್ರೆ ಭಾಳಷ್ಟು ಜಾಸ್ತಿ 100% ರಿಕವರಿ ಆಗುತ್ತೆ. ಅಂದ್ರೆ 4.5 ತಾಸು ಒಳಗೂ ಕೂಡ ಇದು ಇಂಜೆಕ್ಷನ್ ನಾವು ಕೊಡ್ಬೋದು. ಅದು ಆದರ್ಶ್ ಹಾಸ್ಪಿಟಲ್ದಲ್ಲಿ ನಾವು ಕೊಡ್ತೀವಿ. ಮತ್ತು ಹಿಮರೇಜಿಕ್ ಸ್ಟ್ರೋಕ್ ಅಂದರೆ ಬ್ರೈನ್ ಮೆದುಳಿದಾಗ ರಕ್ತ ಸೋರಿ ಏನು ಸ್ಟ್ರೋಕ್ ಆಗುತ್ತೆ ಅದಕ್ಕೆ ಕೂಡ ನಾವು ಎಲ್ಲ ಥರ ಟ್ರೀಟ್ಮೆಂಟ್ ಕೊಡ್ತೀವಿ. ಆಪ್ರೇಷನ್ ಮಾಡೋದು ಇರಲಿ, ಆದ ನಂತರ BP ಕಂಟ್ರೋಲ್ ಮಾಡೋದು, ಆದ ನಂತರ ಸ್ಟ್ರೋಕ್ ಆದ ನಂತರ ರಿಹ್ಯಾಬಿಲಿಟೇಷನ್ ಅಂದರೆ ಪೇಷಂಟ್ದು ಜೀವನ ಎಷ್ಟು ಸರಳವಾಗಿ ನಡೆಸಬೇಕು ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಪೇಷಂಟಿಗೆ ಅಷ್ಟೇ ಇಲ್ಲ, ಅವ್ರದ್ದು ಫ್ಯಾಮಿಲಿ ಕೂಡ ಸಫರ್ ಆಗುತ್ತೆ. ಒಂದೇ ನಿಮಿಷದಾಗ ಪೇಷಂಟು ಜೀವನ ಹಾಳಾಗುತ್ತೆ. ಆದ ನಂತರ ಫ್ಯಾಮಿಲಿ ಕೂಡ ಪೇಷಂಟ್ ಕೇರ್ ತೊಗೊಳೋರು ಯಾರು ಇರ್ತಾರೆ, ತಂದೆ ತಾಯಿ ಹೆಂಡತಿ ಮಕ್ಕಳು, ಅವ್ರದ್ದು ಕೂಡ ನಾವು ಕೌನ್ಸಲಿಂಗ್ ಮಾಡ್ತೀವಿ. ಅವ್ರಿಗೆ ಮಾನಸಿಕ ಸಪೋರ್ಟ್ ಕೂಡ ನಾವು ಕೊಡ್ತೀವಿ. ಅದಕ್ಕೆ ಎಷ್ಟು 360 ನಾವು ಪೇಷಂಟಿಗೆ ನೋಡ್ತೀವಿ. ಪೂರ್ತಿ ರೈಟ್ ಫ್ರಮ್ ಅಡ್ಮಿಷನ್ ಟಿಲ್ ಡಿಸ್ಚಾರ್ಜ್. ಆದ ನಂತರ ಡಿಸ್ಚಾರ್ಜ್ ಆದ ನಂತರನೂ ಪೇಷಂಟ್ದು ಕ್ವಾಲಿಟಿ ಆಫ್ ಲೈಫ್ ಹ್ಯಾಂಗೆ ನಾವು ಇಂಪ್ರೂವ್ ಮಾಡಬೇಕು ಅದು ನಾವು ಕೂಡ ನೋಡ್ತೀವಿ. ಅದಕ್ಕೆ ಎಲ್ಲ ಥರ ಟ್ರೀಟ್ಮೆಂಟ್, ಅಡ್ವಾನ್ಸ್ ಟ್ರೀಟ್ಮೆಂಟ್ ಇಲ್ಲಿ ಸಿಗುತ್ತೆ. ಅದಕ್ಕೆ ಇಲ್ಲಿ ಜನರು ಅದಕ್ಕೆ ಉಪಯೋಗ ತಗೋಬೇಕು. ಆದಷ್ಟು ಟೈಮ್ ವೇಸ್ಟ್ ಮಾಡಬಾರ್ದು. ಬೇಗ ಪೇಷಂಟಿಗೆ ಹಾಸ್ಪಿಟಲ್ ಸೇರಿಸಬೇಕು. ಇನ್ನೂ ಒಂದು ಇಲ್ಲಿ ನಾವು ಇವತ್ತು 24/7 ಸ್ಟ್ರೋಕ್ ಹೆಲ್ಪ್ಲೈನ್ ಲಾಂಚ್ ಮಾಡಕತ್ತೀವಿ ಇವತ್ತು ವರ್ಲ್ಡ್ ಪಾರ್ಶ್ವವಾಯು ದಿನ ನಿಮಿತ್ತ. ಅದಕ್ಕೆ ಕೂಡ ನೀವು ಲಾಭ ತಗೋಬೇಕು. ಸ್ವಲ್ಪ ಅಲ್ಲ, ಡಾಕ್ಟ್ರು ಭಾಳ ಮಂದಿ ಹೆಲ್ಪ್ ಮಾಡೋದು ಕಮ್ಮಿ ಇರ್ತದೆ. ಗಡಿಬಿಡಿಗೆ ಎಲ್ಲೇ ಚುಚ್ಚಿ ಹೋಗೋದು ನೋಡಿ ಎಲ್ಲ ಟಿವಿಯಾಗಿ ಬರ್ತದೆ. ನಾವು ಅದೇ ಮಾಡೋದು ಇದನ್ನು ಈಗ ನಾನು ಕಡೆಗಿದ್ದೀನಿ. ಎಲ್ಲರೂ ಪುಣ್ಯದಿಂದ ನಿಮ್ಗೆ ಹೇಳ್ಬೇಕಂದ್ರೆ ಇವ್ರು ಎಷ್ಟು ಅಡ್ವರ್ಟೈಸ್ ಮಾಡ್ಕೋತಾರೆ ಅಷ್ಟು ಮಂದಿಗೆ ಒಳ್ಳೆಯದು. ಇದು ಗ್ಯಾರಂಟಿ. ಅವ್ರು ರೊಕ್ಕದವರಲ್ಲ, ಅವ್ರು ಕಂತಾನೆ ಅವ್ರ ಅಪ್ಪನಿರ್ಬೋದು, ಮುತ್ತೇನಿರ್ಬೋದು, ಹೋಗಿರ್ಬೋದು, ಎಲ್ಲರೂ ಗೊತ್ತು ಮಾಡಿ. ಅದಕ್ಕೆ ಅವರು ಈ ಮೇಡಮ್ ಅವ್ರೇನು ಬಂದರು ನ್ಯೂರಲಿಸ್ಟ್ ಟಾಪ್ ಅಂದ್ರೆ ಟಾಪ್ ಅಂದ. ಅದ್ರಾಗ ಏನು ನೋ ಸಮಸ್ಯೆ. ನಾನು ಹೇಳ್ತೀನಿ ಹೋಗ್ಬೇಕಾಗಿತ್ತು ಇಟ್ಟೋತನ ಅವ್ರು ಮಾಡಿದ್ಕೊಂಡೆ ಗುರುದಾಳ ಇದಕ್ಕೂ ಜಾಸ್ತಿ ಹೇಳಲ್ಲ. ನಾ ಎಕ್ಸಾಗ್ರೇಟ್ ಮಾಡ್ತಾ ಹೇಳಿಲ್ಲ. ನನ್ನ ಆತ್ಮೀಯತದಿಂದ ನಾನು ಭಾಳ ವರ್ಣನೆ ಮಾಡೋದು ಸರಿ ಕಾಣಿಸ್ತದೋ ಇಲ್ಲ ನನಗೆ ಗೊತ್ತಿಲ್ಲ. ಅಂದ್ರೆ ಬೇರೆದವ್ರು ಇಲ್ಲ, ಇವ್ರು ಒಬ್ಬರೇ ಇರೋದು ಹಿಂಗೆ ಹೇಳಲ್ಲ. ಯಾರ್ಯಾರ ಬಲ್ಲಿ ನಾವು ಹೋಗಿದ್ದು ಅಷ್ಟೇ ಗೊತ್ತದ. ನಮ್ಮ ಹುಡುಕಿ ಯಾರಿಗೆ ನಾವು ರಗಡ್ ಮಂದಿ ಗೊತ್ತಾರೆ, ನಮ್ಮ ಊರು ತುಂಬ ಗೊತ್ತಾರೆ. ಡಾಕ್ಟರ್ ಗೊತ್ತಿಲ್ಲ. 12 ಗಂಟೆದಾಗ ಬಂದ್ ಮಾಡಿದ್ರು. ಕಾಲು ಪ್ರೆಷರ್ ಅದನ್ನು ಅವರಿಗೆ ಸ್ಟ್ರೋಕ್ ಆಗಿ ಅವರಿಗೆ ಕೈಕಾಲು ನಡ್ಕಲಕತ್ತಿತ್ತು ಮತ್ತು ಕೈಕಾಲು ವೀಕ್ ಆಗಿತ್ತು ಅವರು. ಅವ್ರಿಗೆ ಅದು ಗೊತ್ತಾಗಿಲ್ಲ. ಇದು ಸ್ಟ್ರೋಕ್ ಆಗೋದು ಗೊತ್ತೇ ಆಗಲ್ಲ ನಮ್ಮ ಜನರಿಗೆ. ಅದು ಮುಖ್ಯವಾಗಿ ಇದೆ. ಯಾಕಂದರೆ ಯಾವ ಲಕ್ಷಣದಿಂದ ಸ್ಟ್ರೋಕ್ ಆಗುತ್ತೆ ಅದನ್ನು ನಾವು ಹ್ಯಾಂಗೆ ಗುರ್ತಿಡಬೇಕು ಅದು ಗೊತ್ತಾಗಲ್ಲ. ಅವ್ರಿಗೆ ಗೊತ್ತಾಗಿಲ್ಲ. ಅವರು ಏನು ಎತ್ತು ಹೊಡೆದಂಗೆ ಅಷ್ಟೇ ಬಂದಾರ ನಮ್ಮ ಕಡೆ. ನಮ್ಗೆ ಇಲ್ಲಿ ನೋಡಿ ಅವರಿಗೆ ಚೆಕಪ್ ಮಾಡಿ ಆದ ನಂತರ ನಾ ಸ್ಟ್ರೋಕ್ ಬಗ್ಗೆ ಟ್ರೀಟ್ಮೆಂಟ್ ಮಾಡಾದ ನಂತರ ಅವರು 12 ತಾಸಾಗೆ ರಿಕವರ್ ಆದರು ಅವರು. ಆರಾಮಾದ್ಮೇಲೆ ಮತ್ತು ಅದಕ್ಕೆ ಬರ್ತಿದ್ರೆ ಈಗ ಇವರಿಗೆ ಏನು ಆಗಿದಂದ್ರೆ ಫಸ್ಟ್ ಈಗ ಸ್ಟ್ರೋಕ್ ಅಂದರೆ 2 ಥರ ಇರೋದು.
ಒಂದು ರಕ್ತನಾಳ ಮುಚ್ಕೊಂಡು ಇರೋದು ಒಂದು ಸ್ಟ್ರೋಕ್, ಅದು ಬ್ರೈನ್ ಮಾಡಲ್ ಮತ್ತು ಮೆದುಳಿಗೆ ರಕ್ತನಾಳ ಮುಚ್ಕೊಂಡು ರಕ್ತ ಹೆಪ್ಪಗಟ್ಟಿ ಮೆದುಳಿಗೆ ರಕ್ತ ಮುಟ್ಟಲ್ಲ, ಅದು ಒಂದು ಸ್ಟ್ರೋಕ್ ಟೈಪ್. ಮತ್ತು ಇನ್ನೂ ಒಂದು ಸ್ಟ್ರೋಕ್ ಟೈಪ್ ಅಂದ್ರೆ ಮೆದುಳಿಗೆ ಯಾವ ರಕ್ತನಾಳ ಇರ್ತಾವ ಅದು ಒಡ್ಕೊಂಡು ರಕ್ತ ಮೆದುಳಿದಾಗ ಸೋರುತ್ತೆ, ಅದರಿಂದ ಸ್ಟ್ರೋಕ್ ಆಗುತ್ತೆ. ಅದಕ್ಕೆ ನಾವು ಹಿಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಹಿಮರೇಜಿಕ್ ಸ್ಟ್ರೋಕ್ ಅಂದರೆ ರಕ್ತ ಸೋರಿದ್ದು ಸ್ಟ್ರೋಕ್ ಆಗೋದು ಚಾನ್ಸಸ್ ಕಡಿಮೆ ಅಂದರೆ 20% ಸ್ಟ್ರೋಕ್ ಆಗುತ್ತೆ. ಜಾಸ್ತಿ ಹೆಚ್ಚಾಗೋದು ಸ್ಟ್ರೋಕ್ ಅಂದ್ರೆ ಬ್ರೈನ್ ಅಟ್ಯಾಕ್ ಅಂದ್ರೆ ರಕ್ತನಾಳ ಮುಚ್ಕೊಂಡು ರಕ್ತ ಹೆಪ್ಪಗಟ್ಟಿ ಮೆದುಳಿಗೆ ರಕ್ತ ಕರೆಕ್ಟ್ ಸಂಚಾಲನೆ ಕರೆಕ್ಟ್ ಆಗಲ್ಲ, ಅದಕ್ಕೆ ನಾವು ಇಸ್ಕೆಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಅದು ಆಗೋದು ಜಾಸ್ತಿ ಪ್ರಮಾಣವಾಗಿ ಇದೆ, 80% ಇಸ್ಕೆಮಿಕ್ ಸ್ಟ್ರೋಕ್ ಆಗುತ್ತೆ. ಈಗ ಮಹಾದೇವಪ್ಪ ಅವರಿಗೆ ಫಸ್ಟ್ ಇಸ್ಕೆಮಿಕ್ ಸ್ಟ್ರೋಕ್ ಅಂದರೆ ರಕ್ತನಾಳ ಮುಚ್ಕೊಂಡು ಲಕವ ಹೊಡೆದಿದ್ದು. ಅವರು ಇಲ್ಲಿ ಬಂದಾಗ ಆರಾಮಾದರು. ಆದ ನಂತರ ಅವ್ರಿಗೆ ಮೊದಲು ಬಿ ಪಿ ಇದ್ದಿದ್ದಿಲ್ಲ, ಹೈ ಬಿ ಪಿ ಆಗಿ ಒಂದಿನ ಅವರು ನಮ್ಮ ಹಾಸ್ಪಿಟಲಲ್ಲಿ ಬಂದರು. ಅವಾಗ ಭಾಳ ತಲೆ ಬ್ಯಾನಿ ಆಗ್ತಿತ್ತು ಅವರಿಗೆ ವಾಮಿಟಿಂಗ್ ಆಗ್ತಿತ್ತು. ಮತ್ತು ಹಾಗಾಗಿ ಎಲ್ಲ ಎಕ್ಸಾಮಿನೇಷನ್ ಮಾಡಿ CT ಸ್ಕ್ಯಾನ್ ಮಾಡಿ MRI ಮಾಡಿಸಿ ಅವರಿಗೆ ಹಿಮರೇಜಿಕ್ ಸ್ಟ್ರೋಕ್ ಆಗಿತ್ತು ಅವಾಗ. ಆದ ನಂತರ ಅದನ್ನು ನಾವು ಆಪ್ರೇಷನ್ ಮಾಡಿ ಅವರಿಗೆ ಪೂರ್ತಿ ರಿಕವರ್ ಮಾಡಿದ್ವಿ. ಈಗ ಅವ್ರಿಗೆ ಮುಂದೆ ಸ್ಟ್ರೋಕ್ ಆದ ನಂತರ ಪೇಷಂಟ್ಸ್ ಜನರು ರಿಕವರ್ ಆಗಲ್ಲ, ಅದು ಒಂದು ತಪ್ಪು ತಿಳುವಳಿಕೆ ಇದೆ. ಸರ್ಕಾರಿ ನೌಕರರ ದಿನಾಚರಣೆ ಅಂಗವಾಗಿ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ಬಳಗೊಂಡಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಕ್ಟೋಬರ್ 31ರಂದು ಕಲಬುರಗಿ ಜಿಲ್ಲಾಡಳಿತ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಹಯೋಗದಲ್ಲಿ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಸರ್ಕಾರಿ ನೌಕರರ ದಿನಾಚರಣೆ ಅಂಗವಾಗಿ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮಕ್ಕೂ ಮುನ್ನ 371 ನಿಯಮಾವಳಿಗಳಿಗೆ ಕುರಿತು ಡಾಕ್ಟರ್ ರಜಾಕ್ ಉಸ್ತಾದ್ ಅವರು ಉಪನ್ಯಾಸ ನೀಡಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಅಧ್ಯಕ್ಷ CN ಷಡಕ್ಷರಿ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ. ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರ ದಿನಾಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವತ್ತಿನ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಆ ಜಿಲ್ಲೆಯ 10 ಜನರಿಗೆ, ಅಧಿಕಾರಿಯಾಗಿರ್ಬೋದು ನೌಕರರಾಗಿರ್ಬೋದು, ಅವರಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಿ ಆ ಎಲ್ಲ ಅರ್ಜಿಗಳನ್ನು ಇವತ್ತು ಜಿಲ್ಲಾ ಕಮಿಟಿ ಒಂದು ರಚನೆ ಮಾಡಿದೆ. ಆ ಕಮಿಟಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಸದಸ್ಯರಾಗಿರ್ತಾರೆ ಮತ್ತು PU DDP ಅವರು ಇರ್ತಾರೆ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಅಧಿಕಾರಿಗಳು ಕೂಡ ಇರ್ತಾರೆ. ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಆ ಸದಸ್ಯ ಕಾರ್ಯದರ್ಶಿಯಾಗಿ ಆಯ್ಕೆ ಸಮಿತಿಯಲ್ಲಿ ಪಾಲ್ಗೊಂಡಿರ್ತಾರೆ. ಈ 5 ಜನರು ಕೂಡಿ ಆ ಬಂದಿರತಕ್ಕಂಥ ಅರ್ಜಿಗಳನ್ನು ಪರಿಶೀಲನೆ ಮಾಡಿಕೊಂಡು ಪ್ರತಿ ವರ್ಷ 10 ಜನರಿಗೆ ಆಯ್ಕೆಯನ್ನು ಮಾಡಿ ಅವತ್ತಿನ ಕಾರ್ಯಕ್ರಮದಲ್ಲಿ ಗೌರವಿಸ್ತಕ್ಕಂಥ ಕೆಲಸ ಆಗ್ತದೆ. ಈ ಸಂದರ್ಭದಲ್ಲಿ ಸುರೇಶ್ ಶರ್ಮಾ, ಶ್ರೀಮಂತ ಪಟ್ಟೆದಾರ್, ಮಹೇಶ್ ಹೂಗಾರ್, ಧರ್ಮರಾಯ ಜವಳಿ, ಚಂದ್ರಕಾಂತ್ ಏರಿ, MB ಪಾಟೀಲ್, ಸುರೇಶ್ ಬಗ್ಗೆ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಈಗ ಒಂದು ಚಿಕ್ಕ ವಿರಾಮ. ಅಕ್ಟೋಬರ್ 31ರಂದು ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಆಸ್ಪತ್ರೆ ಉದ್ಘಾಟಿಸಲಿರುವ ಸಚಿವ ಪ್ರಿಯಾಂಕ್ ಖರ್ಗೆ. ಅಕ್ಟೋಬರ್ 31ರಂದು ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಎಲ್ಲರ ಅಂಬೇಡ್ಕರ್ ನಾಟಕ ಪ್ರದರ್ಶನ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಅಕ್ಟೋಬರ್ 31ರಂದು ಶ್ರೀ ಆಸ್ಪತ್ರೆಗೆ ಚಾಲನೆ ನೀಡಲಿರುವ ಸಚಿವ ಪ್ರಿಯಾಂಕ ಖರ್ಗೆ. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಈಸಿ ಬೈ ಶೋರೂಮ್ ಪಕ್ಕದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ 30ಕ್ಕೂ ಹೆಚ್ಚು ಹಾಸಿಗೆಯುಳ್ಳ ಶ್ರೀ ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಚಾಲನೆ ನೀಡಲಿದ್ದಾರೆ. ಮಕ್ಕಳ ತಜ್ಞ ಡಾಕ್ಟರ್ SB ಸಚಿನ್ಗೆ ಮತ್ತು ಸ್ತ್ರೀ ರೋಗ ತಜ್ಞ ಡಾಕ್ಟರ್ ಶ್ವೇತಾ ನಿಧಿ ಅವರ ನೇತೃತ್ವದಲ್ಲಿ 2016ರಲ್ಲಿ ಈ ಆಸ್ಪತ್ರೆ ಪ್ರಾರಂಭ ಮಾಡಿರುತ್ತಾರೆ. ಇದೀಗ ಕಲಬುರಗಿ ಜನತೆಗೆ ಹೆಚ್ಚಿನ ಸೇವೆ ನೀಡಲು 30ಕ್ಕೂ ಹೆಚ್ಚು ಹಾಸಿಗೆಯುಳ್ಳ ಸುಸಜ್ಜಿತವಾದ ಕಟ್ಟಡ ನಿರ್ಮಿಸಿ ನೂತನ ಆಸ್ಪತ್ರೆ ನಿರ್ಮಿಸಲಾಗಿದೆ. ಕಲಬುರಗಿ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಯ ಜನತೆ ಶ್ರೀ ಆಸ್ಪತ್ರೆ ಸೇವೆಯನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಡಾಕ್ಟರ್ ಸಚಿನ್ ಮತ್ತು ಡಾಕ್ಟರ್ ಶ್ವೇತಾ ಮನವಿ ಮಾಡಿಕೊಂಡರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀ ಹಾಸ್ಪಿಟಲ್ ಓಲ್ಡ್ ಜವರ್ಗಿ ರೋಡ್ ಈಸಿ ಬೈ ಹತ್ತಿರ ಇದೆ. ಇದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ನಮ್ಮ ಹತ್ರ ಎಲ್ಲ ವಿಧದ ಡಿಪಾರ್ಟ್ಮೆಂಟ್ಸ್ ಅವೈಲಬಲ್ ಇದೆ. ಪಿಡಿಯಾಟ್ರಿಕ್ಸ್, ಸರ್ಜರಿ, OBG, ಆಮೇಲಿಂದ ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಅದರ್ ಫೆಸಿಲಿಟೀಸ್ ಲೈಕ್ ಅಲ್ಟ್ರಾಸೌಂಡ್, ಎಕ್ಸ್ರೇ, ಲ್ಯಾಬೊರೇಟ್ರಿ ಎಲ್ಲನೂ ಅವೈಲಬಲ್ ಇದೆ. ಅದಲ್ದಿರ ನಮ್ಮ ಹತ್ರ NICU, PICU, ಅಡಲ್ಟ್ ICU ಆ್ಯಂಡ್ ಆಲ್ ವೆರೈಟೀಸ್ ಆಫ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್, ಎಲ್ಲ ವಿಧದ ಸರ್ಜರೀಸೂ ಅವೈಲಬಲ್ ಇದೆ. ಆಮೇಲೆ ಎಲ್ಲ ಥರದ ಸರ್ವಿಸ್ ನೀವು ಬಂದು ಉಪಯೋಗಿಸ್ಕೊಳ್ಬೋದು. ನಮಸ್ಕಾರ, ನಾನು ಡಾಕ್ಟರ್ ಸಚಿನ್, ಚೇರ್ಮನ್ ಶ್ರೀ ಹಾಸ್ಪಿಟಲ್. ಇದೇ ಬರೋ ಅಕ್ಟೋಬರ್ 31 ಫ್ರೈಡೇ ಸಂಜೆ 5:30ಗೆ ಹಾಸ್ಪಿಟಲ್ ಓಪನಿಂಗ್ ಇದೆ. ಸನ್ಮಾನರಾದ ಶ್ರೀ ಪ್ರಿಯಾಂಕ ಖರ್ಗೆ ಸರ್ ಅವ್ರ ಹಸ್ತದಿಂದ ಓಪನಿಂಗ್ ಆಗುತ್ತೆ. ತಾವೆಲ್ಲರೂ ದಯಮಾಡಿ ಬಂದು ಆಶೀರ್ವಾದಿಸಬೇಕೆಂದು ವಿನಂತಿ ಕೋರುತ್ತೇನೆ. ಯಾವ್ಯಾವ ಸೇವೆಗಳು ಲಭ್ಯ ಇರ್ತಾವೆ? ಇದು ನಮ್ಮ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಆಗಿರೋದ್ರಿಂದ ಎಲ್ಲ ಫೆಸಿಲಿಟಿಗಳು ಇದೆ. ಎವ್ರಿಥಿಂಗ್ ಅಂಡರ್ ಒನ್ ರೂಫ್. ಆರ್ಥೋಪೆಡಿಕ್, ಪಿಡಿಯಾಟ್ರಿಕ್, ಸರ್ಜರಿ, ಗೈನಾಕ್, ಪ್ಲಾಸ್ಟಿಕ್ ಸರ್ಜರಿ, ವ್ಯಾಸ್ಕ್ಯುಲರ್ ಸರ್ಜರಿ ಎಲ್ಲ ವಿಧದ ಟ್ರೀಟ್ಮೆಂಟ್ ಆಗುತ್ತೆ ನಮ್ಮ ಹತ್ರ. ಸಂವಿಧಾನ ಸಂರಕ್ಷಣಾ ಸಮಿತಿ ಕಲಬುರಗಿ ಮತ್ತು ಅಭ್ಯುದಯ ಆರ್ಟ್ಸ್ ಅಕಾಡೆಮಿ ಹೈದರಾಬಾದ್ ಇವರ ಸಂಯುಕ್ತ ಆಶ್ರಯದಲ್ಲಿ ಎಲ್ಲರ ಅಂಬೇಡ್ಕರ್ ಎಂಬ ಅದ್ಭುತ ನಾಟಕ ಆಯೋಜನೆ ಮಾಡಲಾಗಿದೆ ಎಂದು ಮಹಾಂತೇಶ್ ಕೌಲ್ಗಿ ತಿಳಿಸಿದ್ದಾರೆ. ಅಕ್ಟೋಬರ್ 31ರಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಸಂವಿಧಾನ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನುಳ್ಳ ಎಲ್ಲರ ಅಂಬೇಡ್ಕರ್ ಎಂಬ ಅದ್ಭುತ ನಾಟಕ ಆಯೋಜನೆ ಮಾಡಲಾಗಿದೆ ಎಂದರು. ಈ ನಾಟಕಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಚಾಲನೆ ನೀಡಲಿದ್ದಾರೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್, KKRDB ಅಧ್ಯಕ್ಷ ಅಜಯ್ ಸಿಂಗ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿರಲಿದ್ದಾರೆ. ಪದೇ ಆಗೋದಿಲ್ಲ. ಭಾಳ ಕಷ್ಟಪಟ್ಟು 30 ಕಲಾವಿದರಿದ್ದಾರೆ. ಅದರಲ್ಲಿ ಹೆಣ್ಣು ಮತ್ತು ಮೇಲ್ ಫಿಮೇಲ್ 30 ಕಲಾವಿದರ ತಂಡ ಇದೆ. ಆ ತಂಡ ಕಲಬುರಗಿಯ 30ನೇ ತಾರೀಕಿಗೆ ಆಗಮಿಸಿ ಇಲ್ಲೆಲ್ಲ ವ್ಯವಸ್ಥೆಗಳು ನೋಡಿಕೊಂಡು 31ನೇ ತಾರೀಕು ಸಾಯಂಕಾಲ ಈ ಕಾರ್ಯಕ್ರಮ ಈಗಾಗಲೇ ನಮ್ಮ ಕಲಬುರಗಿ ಜಿಲ್ಲೆಯ ಸಂವಿಧಾನ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಮಹಾಂತೇಶ್ ಅವರು ವಿವರವಾಗಿ ಯಾರ್ಯಾರು ಅತಿಥಿಗಳು ಬರ್ತಾ ಇದ್ದಾರೆ ಅಂತ ತಮಗೆ ತಿಳಿಸಿದ್ದಾರೆ. ಅದಕ್ಕೆ ನಾನು ಹೆಚ್ಚಿಗೆ ಆ ವಿಷಯ ಕೊಡಲ್ದೇನೆ ನಾವು ಈ ನಾಟಕದ ಮುಖಾಂತರ ಈ ಭಾರತದ ಶೋಷಿತ ಅಲ್ಪಸಂಖ್ಯಾತರು, ಹಿಂದುಳಿದವರು, ಎಲ್ಲ ವರ್ಗದವರಿಗೆ ಸಂವಿಧಾನಬದ್ಧವಾದ ಹಕ್ಕನ್ನು ಕೊಟ್ಟ ಡಾಕ್ಟರ್ ಅಂಬೇಡ್ಕರ್, ಎಲ್ಲರ ಅಂಬೇಡ್ಕರ್, ಸಂಗಮ್ ಶರಣಂ ಗಚ್ಛಾಮಿ ಈ ನಾಟಕವನ್ನು ತಾವು ಯಾರೂ ತಪ್ಪದೆ ಮತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಹೆಚ್ಚಿನ ಪ್ರಸಾರ ಒತ್ತು ಕೊಟ್ಟು ಈ ಎಲ್ಲರ ಅಂಬೇಡ್ಕರ್ ನಾಟಕ ಯಶಸ್ವಿಗೊಳಿಸ್ತೀರೆಂಬ ಒಂದು ಸದಸ್ಯದಿಂದ ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಏರ್ಪಡಿಸಿದೆವು. ನಮ್ಮ ಎಲ್ಲರ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ನಮ್ಮೆಲ್ಲರ ಮತ್ತು ಕಲಬುರಗಿ ಈ ಭಾಗದ ಹಿರಿಯ ನಮ್ಮ ಮುಖಂಡರಾದಂಥ ಡಾಕ್ಟರ್ ವಿಠಲ್ ದೊಡ್ಡಮನಿ ಅವರು ಸ್ವಲ್ಪ ಕಾಲಿಗೆ ತೊಂದರೆಯಿಂದ ತಮಗೆಲ್ಲ ಗೊತ್ತಿದೆ, ಅವರು ಕೆಳಗಡೆನೇ ಕೂತಿದ್ದಾರೆ. ತಾವು ಹೋಗೋತ್ತಿನಾಗ ಅವ್ರದ್ದೊಂದು ಅಪೀಲನ್ನು ತಾವು ದಯವಿಟ್ಟು ಅದು ಕನ್ಸಿಡರ್ ಮಾಡಿ ತಗೊಂಡು ಹೋಗ್ಬೇಕಂತ ನಾನು ಈ ಗೋಷ್ಠಿ ಮುಖಾಂತರ ಹೇಳ್ತೇನೆ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.